ಯಾವುದೇ ಸಮಸ್ಯೆಗಳಿದ್ರು ನಾನು ನಿಮ್ಮ ಸಮಸ್ಯೆಗಳಿದ್ದರೂ ನಿಮ್ಮ ಜೊತೆ ನಾನು ಇರ್ತೀನಿ ಮತ್ತು ನಮ್ಮ ಮಾಜಿ ಸಚಿವರು ನಿಮ್ಮ ಜೊತೆ ಇರ್ತಾರೆ. ಎಂಥ ಸಂದರ್ಭದಲ್ಲಿ ಕೂಡ ನಾನು ನಿಮ್ಮ ಜೊತೆ ಇರ್ತೀನಿ. ನಿಮ್ಮ ಅಭಿಮಾನಕ್ಕೆ ನಾನು ಎಷ್ಟು ಹೇಳಿದ್ರು ಕಡಿಮೆ ಇದೆ. ಸುತ್ತಮುತ್ತಲಿನ ನಮ್ಮ ಕಡೆ ಚಿಂಚೋಳಿ ಗ್ರಾಮದ ಕೆಲವು ಯುವಕರು ಬಂದಿದ್ದಾರೆ, ಎಲ್ಲ ಹಿರಿಯರು ಬಂದಿದ್ದಾರೆ ಮತ್ತು ಸುತ್ತಮುತ್ತಲ ಎಲ್ಲ ಹಿರಿಯರು ಬಂದಿದ್ದಾರೆ. ಸಾವಿರ ಅಭಿಮಾನಿಗಳು ಅನೇಕ ಬಂದಿದ್ದಾರೆ. ಭೀಮರಾವ್ ಪಾಟೀಲ್ ಸಾಹೇಬರು ಬಂದಿದ್ದಾರೆ. ಈ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕೇಂದ್ರ ಬಿಂದುಗಳಂತ ಸನ್ಮಾನ್ಯ ಶ್ರೀ ಮಾಜಿ ಸಚಿವರು ರಾಜಶೇಖರ್ ಬಿ ಪಾಟೀಲ್ ಸಾಹೇಬರು ಆಗಮಿಸಿದ್ದಾರೆ. ನನ್ನ ಜನ್ಮದಿನಾಚರಣೆಗೆ ನಮ್ಮ ಸಾಹೇಬರು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನೀವೆಲ್ಲ ನನ್ನ ವಿಶ್ವಾಸ ಇಟ್ರಿ, ನಮ್ಮ ಸಾಹೇಬ್ರ ಮೇಲೆ ವಿಶ್ವಾಸ ಇಟ್ಟು ಬಂದಿರಿ. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಮೇಲೆ ಯಾವುದೇ ರೀತಿಯಿಂದ ತಪ್ಪು ಅರ್ಥ ತಿಳಿದ್ರೆ ನಮ್ಮ ಮೇಲೆ ವಿಶ್ವಾಸ ಇಟ್ರಿ. ನಿಮ್ಮ ವಿಶ್ವಾಸನ ದ್ರೋಹ ಬಗೆಯವಲ್ಲ. ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಲ್ಲಿ ನಾನು 24 ಸೇವೆ ಸದಾ ಸೇವೆ ಮಾಡ್ತೀನಿ. ನಮ್ಮ ಜೊತೆ ನಮ್ಮ ಮಾಜಿ ಸಚಿವರು ಇದ್ದಾರೆ, ಅದರಾದ್ರೂ ನೀವು ಯುವಕರಿದ್ರಿ, ನಿಮ್ಗೆ ಯಾವುದೇ ಸಮಸ್ಯೆ ಇದ್ರು ನಿಮ್ ಜೊತೆ ಇರ್ತೀನಿ. ಮತ್ತು ನಮ್ಮ ಅಭಿಮಾನಕ್ಕಾಗಿ ನೀವು ಎಲ್ಲರೂ ಬಂದಿರಿ. ಬರೀ ಒಂದೇ ನಾಟ್ ಓನ್ಲಿ SC ಮಾದಿಗಲ್ಲ, SC ಒಲಿ ಅಲ್ಲ, ಎಲ್ಲ ಊರಿನ ಸುತ್ತಮುತ್ತಲ ಎಲ್ಲ ಕಾಸ್ಟ್ ಜನ ಬಂದಿದ್ರಿ. ಎಲ್ಲ ಮುಖಂಡರಿಗೆ ಮತ್ತು ಕೆಲ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಬಂದಿದ್ರು, ಎಲ್ಲ ಸುತ್ತಮುತ್ತಲಿನ ಅವರಿಗೆ ಮತ್ತು ತಾಯಂದಿರು ಬಂದಿದ್ರಿ. ಎಲ್ಲ ತಾಯಂದಿರಿಗೂ ಕೂಡ ನಾನು ತುಂಬಾ ಧನ್ಯವಾದ ಸಲ್ಲಿಸ್ತೇನೆ. ಇವತ್ತಿನ ದಿವಸ ಪತ್ರಿಕಾ ಮಿತ್ರರು ಬಂದಿರಿ. ತಮ್ಮೆಲ್ಲರಿಗೂ ಎಲ್ಲ ಮೀಡಿಯಾ, ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ. ನೀವು ಹೋಗುವಾಗ ಪೊಲೀಸ್ ಇಲಾಖೆಯವರು ಕೂಡ ನಮ್ಗೆ ಒಳ್ಳೆ ರೀತಿಯಲ್ಲಿ ಸಹಕಾರ ನೀಡಿದ್ದಾರೆ. ಆ ಪೊಲೀಸ್ ಇಲಾಖೆಗೂ ಕೂಡ ನನ್ನ ವತಿಯಿಂದ ತುಂಬಾ ಧನ್ಯವಾದವನ್ನು ಸಲ್ಲಿಸ್ತೇನೆ. ಮತ್ತು ದುಮೋಳಿ ಗ್ರಾಮದ ಮೆರವಣಿಗೆ ಬರುವಾಗ ರೀತಿಯಿಂದ ಸಹಕಾರ ಮಾಡಿದಾರ ಬಜಾರ್ ಲೈನಿನ ಎಲ್ಲ ವ್ಯಾಪಾರಸ್ಥರಿಗೂ ಮತ್ತು ದುಮೋಳಿ ಗ್ರಾಮದ ಎಲ್ಲ ಯುವಕರಿಗೂ, ಎಲ್ಲ ಸಮಾಜದ ಮುಖಂಡರಿಗೂ ಎಲ್ಲರಿಗೂ ನಾನು ತುಂಬಾ ಧನ್ಯವಾದ ಸಲ್ಲಿಸ್ತೇನೆ. ನಿಮ್ಮ ಸೇವೆಗೆ ಸದಾ ನಾನು ಸಿದ್ಧನಿರ್ತೇನೆ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿಯಾಗಿರ್ತೇನೆ. ಎಲ್ಲರಿಗೆ ಜೈ ಭೀಮ್ ಮೊದಲಿಗೆ ಹೇಳ್ತೀನಿ. ಎಲ್ಲರಿಗೂ ಭಾರತ್ ಮಾತಾ ಕಿ ಜೈ ಭೀಮ್.